ಅಲರ್ಟ್ ಬೆಂಗಳೂರು ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇದು ಡೇಂಜರ್ ಡೇಂಜರ್ ಡೇಂಜರ್. ರಾಜಧಾನಿಯಲ್ಲಿ ದಿನ ಕಳೆದಂತೆ ಕೊರೋನಾ ರಣಕೇಕೆಯನ್ನ ಹಾಕ್ತಾ ಇದೆ, ಮುಂದುವರಿಸ್ತಾ ಇದೆ. ಬೆಂಗಳೂರು ಜೀವನವೇ ಈಗ ಭಯದಲ್ಲಿದೆ. ಪರಿಸ್ಥಿತಿ ಇವಾಗ ಹೆಂಗಿದೆ ಬೆಂಗಳೂರಲ್ಲಿ ಜೀವನ ಮಾಡಕ್ಕೆ ಅಂದ್ರೆ ಇದು ಡೇಂಜರ್ 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 ಪರಿಸ್ಥಿತಿ. ರಾಜಧಾನಿಯಲ್ಲಿ ದಿನ ಕಳೆದಂತೆ ಕೊರೋನಾ ರಣಕೇಕೆಯನ್ನ ಹಾಕ್ತಲೇ ಇದೆ. ಬೆಂಗಳೂರು ಜೀವನವೇ ಈಗ ಭಯದಲ್ಲಿ ಆಗಿದೆ. ಆ ತರ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈಗ ಬೆಂಗಳೂರಿಂದ ಬಂದವರು ಅಂದ್ರು ಭಯ ಪಡ್ತಾರೆ, ಬೆಂಗಳೂರಿಂದ ಬಂದು ಹೋದ್ರು ಅಂದ್ರು ಭಯ ಪಡುವಂತ ಪರಿಸ್ಥಿತಿ. ರಾಜ್ಯ ರಾಜಧಾನಿ ಈಗ ಕೊರೋನಾ ರಾಜಧಾನಿ ಆಗ್ತಾ ಇದೆಯಾ, ಆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ರಾಜಧಾನಿ ಈಗ ಕೊರೋನಾದಿಂದ ಇಡೀ ರಾಜ್ಯಕ್ಕೆ ಭಯ ಆವರಿಸಿ ಬಿಡ್ತಾ ಇದೆ, ಬೆಚ್ಚಿ ಬೀಳಿಸ್ತಾ ಇದೆ. ಬೆಂಗಳೂರಿನ ಕೊರೋನಾ ಲೆಕ್ಕ ನೋಡಿದ್ರೆ ದಿನದಿಂದ ದಿನಕ್ಕೆ ಕೊರೋನಾ ಆರ್ಭಟ ರಾಜಧಾನಿ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ. ಭಯ ಆತಂಕದಲ್ಲೇ ರಾಜಧಾನಿ ಬೆಂಗಳೂರಲ್ಲಿ ಬದುಕನ್ನ ಕಳಿಬೇಕಾಗಿದೆ ಅಂತ ಪರಿಸ್ಥಿತಿ ಇದೆ. ಬೆಂಗಳೂರು ಸಹವಾಸ ಬೇಡವೇ ಬೇಡ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿದ್ರೆ ಈ ಕೊರೋನಾ ಯಾವ ಟೈಮಲ್ಲಿ ನಮಗೆ ಒಕ್ಕರಿಸುತ್ತೆ ಅಂತ ಒಂದು ಆತಂಕ ಇದ್ದೇ ಇದೆ. ಭಯದಲ್ಲಿ ದಿನ ದೂಡೋಕ್ಕಿಂತ ಸೇಫ್ ಆಗಿರೋದು ಬೆಟರ್ ಅಂತ ಬೆಂಗಳೂರನ್ನ ಬಿಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ. ಕೊರೋನಾ ಅಬ್ಬರ ನೋಡಿ ಬೆಂಗಳೂರು ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಸೀಲ್ ಡೌನ್, ಲಾಕ್ ಡೌನ್ ಅಂತ ಜನ ಹೆದರುಕೊಳ್ತಾ ಇದ್ದಾರೆ. ಇದೆಲ್ಲ ಸಹವಾಸನೆ ಬೇಡಪ್ಪ, ಬೆಂಗಳೂರಲ್ಲಿದ್ರೆ ಇದನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ, ಹೊರಗಡೆ ಹೋಗಕ್ಕೂ ಭಯ ಆಗುತ್ತೆ. ಈಗ ಲಾಕ್ ಡೌನ್, ಸೀಲ್ ಡೌನ್ ಅಂತ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅನ್ನೋ ಜೀವನ ಅಂತ ಹೇಳಿ ಬೆಂಗಳೂರಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಕೊರೋನಾ ಲೆಕ್ಕ ಹೇಳಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಯಾಕಂದ್ರೆ ಸತತ 2ನೇ ದಿನವೂ ಕೂಡ ಬೆಂಗಳೂರು ಒಂದರಲ್ಲೇ 500+ ಕೇಸ್ಗಳು ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿರೋದು. ನಿನ್ನೆ ನೋಡಿ 783 ಜನರಿಗೆ ಹೊಸದಾಗಿ ಕೇಸ್ಗಳು ಪತ್ತೆಯಾಗಿರೋದು ಕೊರೋನಾ ಇದೆ ಅಂತ. ಈವರೆಗೆ ಅಲ್ಲಿಗೆ ಬೆಂಗಳೂರಲ್ಲಿ ಟೋಟಲ್ ಆಗಿ 3314 ಪ್ರಕರಣಗಳು ಪಾಸಿಟಿವ್ ಅಂತ ಗೊತ್ತಾಗಿರೋದು ಟೋಟಲ್ ಆಗಿ. ಈಗ ದಿನ ಕಳೆದಂತೆ 500ಕ್ಕಿಂತ ಹೆಚ್ಚು ಕೇಸಸ್ ರಿಪೋರ್ಟ್ ಆಗ್ತಾ ಇದೆ. 2 ದಿನ ಕಂಟಿನ್ಯೂಸ್ ಆಯ್ತು. ಇವತ್ತು ಇನ್ನೆಷ್ಟು ನಂಬರ್ಸ್ ಬರುತ್ತೋ ಅಂತ ಆತಂಕ ಇದ್ದೇ ಇದೆ. ಈಗ 48 ಗಂಟೆಗಳಲ್ಲಿ 1379 ಹೊಸ ಕೇಸಸ್ ಬೆಂಗಳೂರು ಒಂದರಲ್ಲೇ ಪತ್ತೆಯಾಗಿರೋದು. ಈಗ ನೋಡಿದ್ರೆ 2692 ಸೋಂಕಿತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಖಾಸಗಿ ಆಸ್ಪತ್ರೆ ಅವರು ಸಜ್ಜಾಗಿದ್ದಾರಾ? ಸರ್ಕಾರ ಏನೋ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸ್ಬಿಟ್ಟಿದೆ, ಆದ್ರೆ ಖಾಸಗಿ ಆಸ್ಪತ್ರೆ ರೆಡಿ ಇಲ್ಲ. ಸರ್ಕಾರಿ ಆಸ್ಪತ್ರೆ ನೋಡಿದ್ರೆ ಫುಲ್ 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 ಅಂತ ಹೇಳ್ತಾ ಇದ್ದಾರೆ, ನೋ ಬೆಡ್ ಅಂತ ಹೇಳ್ತಾ ಇದ್ದಾರೆ. ಈಗ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಇಲ್ಲಿ ವೈದ್ಯರು, 2 ವಿದ್ಯಾರ್ಥಿಗಳು, ನರ್ಸ್ಗಳಿಗೂ ಸೋಂಕು ಅಟ್ಯಾಕ್ ಆಗಿದೆ. ಇನ್ನು ಸೋಂಕಿತರ ಸಂಪರ್ಕದಲ್ಲಿದ್ದಂತ 20 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಎನ್ಆರ್ ಕಾಲೋನಿಯಲ್ಲಿ ಖಾಸಗಿ ವೈದ್ಯರಿಗೆ ಸೋಂಕು ಸ್ಪ್ರೆಡ್ ಆಗಿದೆ. ಖಾಸಗಿ ಆಸ್ಪತ್ರೆ ನಡೆಸ್ತಾ ಇದ್ದ ವೈದ್ಯರಿಗೆ ಸೋಂಕು ಬಂದಿರೋದು. ಇನ್ನು ವಿಜಯನಗರದಲ್ಲಿ ಖಾಸಗಿ ಡೆಂಟಿಸ್ಟ್ಗೆ ಸೋಂಕು ತಗುಲಿದೆ. ಈಗ ಆಸ್ಪತ್ರೆ ಹೋಗಕ್ಕೂ ಭಯ. ಯಾಕಂದ್ರೆ ಇಷ್ಟು ದಿನ ನಾವು ನೋಡ್ತಾ ಇದ್ವಿ ಎಲ್ಲ ಪ್ರಿಕಾಷನರಿ ಮೆಜರ್ಸ್ ತಗೊಂಡು ಈಗ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತೆ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ಎಲ್ಲರೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ರು. ಆದ್ರೆ ಈಗ ಇಂತಹ ಕೊರೋನಾ ವಾರಿಯರ್ಸ್ಗೆ ಕೊರೋನಾ ಅಟ್ಯಾಕ್ ಆಗ್ತಾ ಇದೆ. ಕೊರೋನಾ ಪಾಸಿಟಿವ್ ಲೆಕ್ಕವನ್ನ ಹೇಳಿದ್ವಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ. ಇನ್ನು ಸಾವನ್ನಪ್ಪಿದವರ ಲೆಕ್ಕ ಹೇಳ್ತೀವಿ ನೋಡಿ. ಬೆಂಗಳೂರಲ್ಲಿ ಇದುವರೆಗೆ 88 ಜನ ಸಾವನ್ನಪ್ಪಿದ್ದಾರೆ. ಬಹುತೇಕರಲ್ಲಿ ಇಲ್ಲಿ ಗಮನಿಸಬೇಕು ನಾವು, ಕೊರೋನಾ ಲಕ್ಷಣವೇ ಇರಲಿಲ್ಲ. ಇದೊಂದು ಮಾರಕ ವೈರಸ್. ಯಾಕಂದ್ರೆ ಈಗ ಎಸಿಂಪ್ಟಮ್ಯಾಟಿಕ್ ಆಗ್ತಾ ಇದ್ದಾರೆ ತುಂಬಾ ಜನ. ಬಂದಿದೆಯೋ ಇಲ್ವೋ ಗೊತ್ತೇ ಆಗೋದಿಲ್ಲ, ಸಹಜವಾಗಿ ಇರ್ತಾರೆ, ನಮ್ ತರಾನೇ ನಾರ್ಮಲ್ ಆಗಿ ಇದ್ಬಿಡ್ತಾರೆ. ಆದ್ರೆ ಅವರಿಗೆ ಕೊರೋನಾ ಅಟ್ಯಾಕ್ ಆಗಿರುತ್ತೆ. ಆಮೇಲೆ ಅಂದ್ರೆ ಲಾಸ್ಟ್ ಸ್ಟೇಜಿಗೆ ಬಂದಾಗ ಆಸ್ಪತ್ರೆಗೆ ಬಂದರೂ ಕೂಡ ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬೆಂಗಳೂರಲ್ಲಿ ಇಲ್ಲಿ ತನಕ 88 ಜನ ಸಾವನ್ನಪ್ಪಿರೋದು. ಐಸಿಯುಗೆ ದಾಖಲಾಗುವವರ ಸಂಖ್ಯೆ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ನೆನ್ನೆ ಮತ್ತೆ 35 ಸೋಂಕಿತರು ಐಸಿಯುಗೆ ದಾಖಲಾಗಿದ್ದಾರೆ.
ಬೆಂಗಳೂರು ಐಸಿಯುನಲ್ಲಿ 155 ರೋಗಿಗಳಿದ್ದಾರೆ. ಬೆಂಗಳೂರ 3 ಕಾರ್ಪೊರೇಟರ್ಗಳಿಗೂ ಕೂಡ ಕೊರೋನಾ ಅಟ್ಯಾಕ್ ಆಗಿದೆ. ಈ ಲೆಕ್ಕ ಅಂಕಿ ಸಂಖ್ಯೆಗಳನ್ನ ನೋಡಿದಾಗ ಹಂಗಾದ್ರೆ ಕೊರೋನಾ ಕಾರ್ಖಾನೆ ಆಗ್ತಿದ್ಯಾ ಬೆಂಗಳೂರು? ಈ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮತ್ತೆ ಆತಂಕ, ಇವತ್ತು ಎಷ್ಟು ಕೇಸ್ ಬರುತ್ತಪ್ಪ, ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಅಂತ ನೋಡಿ. ಡೇಂಜರ್ ಹೆಂಗಾಗ್ತಿದೆ ಬೆಂಗಳೂರು ಅಂದ್ರೆ, ಜೂನ್ 25ಕ್ಕೆ 113 ಬಂತು. ಅಂದ್ರೆ 100ಕ್ಕಿಂತ ಜಾಸ್ತಿ ಕೇಸ್ಗಳು ಒಂದೊಂದಾಗಿ ರಿಪೋರ್ಟ್ ಆಗ್ತಾ ಬಂತು ಒಂದೊಂದೇ ದಿನ ನೋಡ್ತಾ ಹೋದ್ರೆ. 26ನೇ ತಾರೀಕು 144 ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಯಿತು. ಅದೇ ಜೂನ್ 27ನೇ ತಾರೀಕು ನೋಡಿ 500ಕ್ಕಿಂತ ಜಾಸ್ತಿ ಕೇಸಸ್, 596 ಪಾಸಿಟಿವ್ ಕೇಸಸ್ ಮೊನ್ನೆ ರಿಪೋರ್ಟ್ ಆಯಿತು. ನಿನ್ನೆ ಬುಲೆಟಿನ್ ಅನ್ನ ನಾವು ನೋಡಿದಾಗ ಹೆಲ್ತ್ ಬುಲೆಟಿನ್ ಅಲ್ಲಿ ಜೂನ್ 28ನೇ ತಾರೀಕು 783 ಕೇಸಸ್ ಒಂದೇ ದಿನ ರಿಪೋರ್ಟ್ ಆಗಿರೋದು. ಅಲ್ಲಿಗೆ ಟೋಟಲ್ ಆಗಿ 3314 ಕೇಸಸ್ ಬೆಂಗಳೂರು ಒಂದರಲ್ಲೇ ರಿಪೋರ್ಟ್ ಆಗಿರೋದು. ನೋಡಿ, ಕೊರೋನಾ ದಿನ ಕಳೆದಂತೆ ಹೆಂಗೆ ಸ್ಫೋಟವಾಗ್ತಾ ಇದೆ, ಬ್ಲಾಸ್ಟ್ ಆಗ್ತಾ ಇದೆ. ಕಳೆದ 4 ದಿನಗಳ ಸಂಖ್ಯೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 25ನೇ ತಾರೀಕು 113 ಇದ್ದು, 26ನೇ ತಾರೀಕು 144 ಪಾಸಿಟಿವ್ ಕೇಸ್ ಒಂದೇ ದಿನ ರಿಪೋರ್ಟ್ ಆಯಿತು. ಆಗ್ಲೇ ಆತಂಕ ಇತ್ತು, ಇದೇನಿದು 100ಕ್ಕಿಂತ ಜಾಸ್ತಿ ಕೇಸಸ್ ದಿನ ಕಳೆದಂತೆ ರಿಪೋರ್ಟ್ ಆಗ್ತಿದೆಯಲ್ಲ ಅಂತ. ಅದೇ 27ನೇ ತಾರೀಕು ಆ ಹೆಲ್ತ್ ಬುಲೆಟಿನ್ ನೋಡಿದಾಗ ಎಲ್ರಿಗೂ ಶಾಕ್ ಆಯ್ತು. ಅದರಲ್ಲೂ ಬೆಂಗಳೂರಲ್ಲಿ ವಾಸ ಮಾಡೋರ್ಗಂತೂ ಇದೇನಿದು ಒಂದೇ ದಿನಕ್ಕೆ 596 ಕೇಸ್ ಬಂದಿದೆ, ನಾವು ನಾಳೆಯಿಂದ ಹೆಂಗಿಲ್ ಬದುಕೋದು ಅಂತ ಆತಂಕ ಸ್ಟಾರ್ಟ್ ಆಗ್ಬಿಡ್ತು. ನಿನ್ನೆ ಅಂತೂ ಆತಂಕ ಇನ್ನೂ ಡಬಲ್ ಆಯ್ತು. ಯಾಕಂದ್ರೆ 783 ಪಾಸಿಟಿವ್ ಕೇಸಸ್ ನಿನ್ನೆ ಒಂದೇ ದಿನ ರಿಪೋರ್ಟ್ ಆಗಿರೋದು. ಕಳೆದ 4 ದಿನಗಳ ಅಂಕಿ ಸಂಖ್ಯೆಯನ್ನ ನೋಡಿದಾಗ, ಬೆಂಗಳೂರಲ್ಲಿ ಪಾಸಿಟಿವ್ ಕೇಸಸ್ ನೋಡಿದಾಗ ಆತಂಕ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಜೂನ್ ನಲ್ಲೇ ಯಾಕೆ ಹೆಚ್ಚಾಗ್ತಾ ಇದೆ ಕೊರೋನಾ? ಈ ಪ್ರಶ್ನೆ ಅಂತೂ ಮೂಡೇ ಮೂಡುತ್ತೆ. ಲಾಕ್ಡೌನ್ ಸಡಿಲಿಕೆ ಇದಕ್ಕೆಲ್ಲ ಕಾರಣ ಆಯ್ತಾ? ಬೆಚ್ಚಿ ಬೀಳಿಸುತ್ತೆ ಬೆಂಗಳೂರಿನ ಜೂನ್ ನ ಲೆಕ್ಕ. ಒಂದ್ ಕಡೆ ಲಾಕ್ಡೌನ್ ಮತ್ತೆ ಮಾಡಬೇಕು ಅಂತೆಲ್ಲ ಈಗ ಕೂಗುಗಳು ಎದ್ದಿದೆಯಲ್ಲ, ಅದ್ರ ಮಧ್ಯದಲ್ಲಿ ಜೂನ್ ನಲ್ಲೇ ಯಾತಕ್ಕೋಸ್ಕರ ಹಾಗಾದ್ರೆ ಜಾಸ್ತಿ ಆಗ್ತಾ ಇದೆ ನೋಡಿ. ಜೂನ್ 2ನೇ ವಾರದಲ್ಲಿ ಸೋಂಕಿತರ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಗ್ರಾಫಿಕ್ಸ್ ಮುಖಾಂತರ. 690 ಜನರಲ್ಲಿ ಸೋಂಕು ಕಾಣಿಸ್ಕೊಂಡಿದೆ. ಸಾವು ಅಂತಂದ್ರೆ 32 ಸಾವಾಗಿದೆ. ಚಿಕಿತ್ಸೆ ಪಡ್ಕೊಳ್ತಾ ಇರೋರು 330 ಜನ, ಗುಣಮುಖರಾದವರು ಅದರಲ್ಲಿ 298 ಜನ, 15 ಸಾವಾಗಿದೆ. ಮೊದಲನೇ ವಾರದಲ್ಲಿ ತೋರಿಸ್ತಾ ಇರೋದು ನಾವೀಗ ಜೂನ್ ಮೊದಲನೇ ವಾರದಲ್ಲಿ 475 ಮಂದಿಗೆ ಸೋಂಕು ಅಟ್ಯಾಕ್ ಆಯಿತು. 161 ಜನ ಚಿಕಿತ್ಸೆಯನ್ನ ಪಡ್ಕೊಂಡ್ರು. ಅದರಲ್ಲಿ 15 ಜನ ಸಾವನ್ನಪ್ಪಿದ್ರೆ, ಗುಣಮುಖರಾದವರು 298 ಜನ. ಇದು ಜೂನ್ 1 ಮತ್ತು ಜೂನ್ 2ನೇ ವಾರದ ಒಂದು ಕಂಪ್ಯಾರಿಸನ್ ಅನ್ನ ತೋರಿಸ್ತಾ ಇದೀವಿ. ಅಲ್ಲಿಗೆ ಎಷ್ಟು ಮಟ್ಟಿಗೆ ಜಾಸ್ತಿ ಆಯಿತು ಅನ್ನೋದನ್ನ ತೋರಿಸ್ತಾ ಇದೀವಿ. ಅಂದ್ರೆ ಮೊದಲೆಲ್ಲ ಈಗ ಬೇಗ ಗುಣಮುಖರಾಗ್ತಾ ಇದ್ರು, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರು, ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ರು. ಬಟ್ ಇವಾಗ ನೋಡಿದ್ರೆ ರಿಕವರಿ ರೇಟ್ ಬೆಂಗಳೂರಿನ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಇನ್ನು ಜೂನ್ 3ನೇ ವಾರದಲ್ಲಿ 1572 ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಯಿತು. 64 ಮಂದಿ ಸಾವನ್ನಪ್ಪಿದ್ರು. ಗುಣಮುಖರಾದವರು 411 ಮಂದಿ ಮಾತ್ರ. ಅದರಲ್ಲಿ 4ನೇ ವಾರದಲ್ಲಿ 3314 ಪಾಸಿಟಿವ್ ಕೇಸಸ್, 88 ಸಾವಾಯಿತು. ಗುಣಮುಖರಾದವರು 533 ಮಂದಿ. ಚಿಕಿತ್ಸೆ ಪಡಿತಾ ಇರೋರು ಆಕ್ಟಿವ್ ಕೇಸಸ್ ನೋಡಿದ್ರೆ 2000ಕ್ಕೂ ಜಾಸ್ತಿ ಜನ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. 2692 ಮಂದಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರೋರು. ಹಾಗಾದ್ರೆ ಈಗ ಚರ್ಚೆಗಳಾಗ್ತಿರೋದು ಈ ಜೂನ್ ನಲ್ಲಿ ಈಗ ಅತಿ ಹೆಚ್ಚಾಗಿ ಸೋಂಕು ಕಾಣಿಸ್ಕೊಳ್ತಾ ಇದೆ. ದಿನ ಕಳೆದಂತೆ ಅದು ಜಾಸ್ತಿ ಆಗ್ತಾ ಇದೆ, ಡಬಲ್ ಆಗ್ತಾ ಇದೆ, ಟ್ರಿಪಲ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ. ಜೂನ್ ನಲ್ಲೇ ಹಂಗಾದ್ರೆ ಯಾಕೆ ಜಾಸ್ತಿ ಆಗ್ತಾ ಇದೆ ಕೊರೋನಾ ಪ್ರಕರಣಗಳು? ಲಾಕ್ಡೌನ್ ಸಡಿಲಿಕೆನೆ ಇದಕ್ಕೆ ಕಾರಣ ಆಯ್ತಾ? ಬೆಚ್ಚಿ ಬೀಳಿಸುತ್ತೆ ಬೆಂಗಳೂರಿನ ಜೂನ್ ಲೆಕ್ಕ. ಆಗ್ಲೇ ತೋರಿಸ್ತಾ ಇದ್ವಿ ಮೊದಲನೇ ವಾರದಲ್ಲಿ ಹೆಂಗಾಯ್ತು, 2ನೇ ವಾರಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಜಾಸ್ತಿ ಆಯ್ತು, 3ನೇ ವಾರ, 4ನೇ ವಾರದಲ್ಲಿ ಏನೆಲ್ಲ ಆಗಿದೆ ಅಂತ. ಹಾಗಾದ್ರೆ ಜೂನ್ ನಲ್ಲೇ ಯಾಕೆ ಜಾಸ್ತಿ ಆಗ್ತಾ ಇದೆ? ಲಾಕ್ಡೌನ್ ಸಡಿಲಿಕೆ ಮಾಡಿದ ಕಾರಣ ಆಯ್ತಾ? ಜನರ ನಿರ್ಲಕ್ಷ್ಯ ಕಾರಣ ಆಗ್ತಿದ್ಯಾ? ಮೇ 31ರವರೆಗೆ ಪರೀಕ್ಷೆಗೆ ಒಳಪಟ್ಟಿದ್ದಂತ 1.17% ಜನರಿಗೆ ಸೋಂಕು ಇತ್ತು.
ಅನ್ಲಾಕ್ ಆದ ನಂತರ ಸೋಂಕು ಗಣನೀಯವಾಗಿ ಏರಿಕೆ ಕಾಣ್ತಾ ಇದೆ. ಈವರೆಗೆ ಪರೀಕ್ಷೆಗೆ ಒಳಪಟ್ಟಂತ 3.23% ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಮೇ 31ರವರೆಗೆ 91 ದಿನಗಳಲ್ಲಿ 33,070 ಜನರ ಪರೀಕ್ಷೆಯನ್ನ ಮಾಡಲಾಗಿತ್ತು. 91 ದಿನಗಳಲ್ಲಿ 386 ಜನರಲ್ಲಿ ಮಾತ್ರ ಸೋಂಕು ಪತ್ತೆಯಾಗಿತ್ತು. ಇನ್ನು ಜೂನ್ನಲ್ಲಿ ನೋಡೋದಾದ್ರೆ 28 ದಿನಗಳ ಲೆಕ್ಕ ಮಾತ್ರ ಆಘಾತಕಾರಿಯ ಲೆಕ್ಕ ಇದು. ಆ ಸಂಖ್ಯೆಗಳು ಜೂನ್ನಲ್ಲಿ ಪರೀಕ್ಷೆಗೆ ಒಳಪಟ್ಟಂತ 4.22% ಜನರಿಗೆ ಸೋಂಕು ಕಂಡು ಬಂದಿದೆ. ಜೂನ್ನಲ್ಲಿ ಈವರೆಗೆ 69,596 ಜನರ ಗಂಟಲ ದ್ರವವನ್ನ ಪರೀಕ್ಷೆಗೆ ಕಳುಹಿಸಲಾಗಿದೆ. ಈವರೆಗೆ 2,935 ಜನರಲ್ಲಿ ಕೊರೋನಾ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಹಿಂದೆ ಸೋಂಕಿತ ಪ್ರದೇಶದಿಂದ ಬಂದವರಲ್ಲಿ ಸೋಂಕು ಕಾಣಿಸ್ಕೊಳ್ತಾ ಇತ್ತು. ಸೋಂಕಿತರ ನೇರ ಸಂಪರ್ಕದಿಂದ ಕೊರೋನಾ ಸ್ಪ್ರೆಡ್ ಆಗ್ತಾ ಇತ್ತು. ಅದು ಸೋರ್ಸ್ ಎಲ್ಲಿಂದ ಬರ್ತಾ ಇತ್ತು? ಹೊರ ರಾಜ್ಯಗಳಿಂದ ಬಂದವರು, ಹೊರ ದೇಶಗಳಿಂದ ಬಂದವರಲ್ಲಿ ಸೋಂಕು ಕಾಣಿಸ್ಕೊಳ್ತಾ ಇತ್ತು. ಬಟ್ ಇವಾಗ ಆತಂಕ ಏನು ಅಂತಂದ್ರೆ ILI ಹಾಗೇನೆ ಸಾರಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ಕೊರೋನಾ ಮಹಾಸ್ಫೋಟವಾಗ್ತಾ ಇದೆ. ಕೇವಲ 2 ದಿನದಲ್ಲಿ 1,379 ಕೇಸ್ಗಳು ಪತ್ತೆಯಾಗಿದೆ. ಅಲ್ಲಿಗೆ ಈವರೆಗೆ ಬೆಂಗಳೂರಲ್ಲಿ ಸೋಂಕಿತರ ಲೆಕ್ಕವನ್ನು ನೋಡೋದಾದ್ರೆ 3,314ಕ್ಕೆ ಏರಿಕೆಯಾಗಿದೆ. ಅದರಲ್ಲೂ ಮೊನ್ನೆ ಮತ್ತೆ ನಿನ್ನೆ ಲೆಕ್ಕ ಇದೆಯಲ್ಲ, 2 ದಿನದಲ್ಲಿ 1,379 ಕೇಸ್ಗಳು ರಿಪೋರ್ಟ್ ಆಗ್ತಾ ಇದ್ದಂತೆ ಬೆಂಗಳೂರು ಸೇಫ್ ಅಲ್ಲ ಅಂತ ಜನ ಭಯಭೀತರಾಗಿದ್ದಾರೆ. ತುಂಬಾ ಜನ ಬೆಂಗಳೂರಿಂದ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ರಾಜ್ಯದಲ್ಲಿ ಇಲ್ಲಿ ತನಕ ಟೋಟಲ್ ಕೇಸ್ 13,190 ಕೇಸ್ ಆಯಿತು, ಏರಿಕೆ ಆಯಿತು. ಅದರಲ್ಲಿ ಬೆಂಗಳೂರಲ್ಲೇ 25%ಕ್ಕೂ ಅಧಿಕ ಕೇಸ್ಗಳು ದಿನ ಕಳೆದಂತೆ ಪತ್ತೆಯಾಗ್ತಾ ಇರೋದು. ರಾಜ್ಯದ ಕಾಲು ಭಾಗ ಸೋಂಕಿತರು ಬೆಂಗಳೂರಲ್ಲೇ ಇದ್ದಾರೆ. ಕೊರೋನಾ ಮಹಾಸ್ಫೋಟ ಬೆಂಗಳೂರಲ್ಲಿ ಯಾವ ತರ ಆಗ್ತಾ ಇದೆ ಅನ್ನೋದಕ್ಕೆ ಮೊನ್ನೆ ಮತ್ತೆ ನಿನ್ನೆಯ ಹೆಲ್ತ್ ಬುಲೆಟಿನ್ ಸಾಕ್ಷಿ ಆಗುತ್ತೆ. 2 ದಿನದ ಟೋಟಲ್ ನೋಡೋದಾದ್ರೆ 1,000ಕ್ಕಿಂತಲೂ ಜಾಸ್ತಿ ಕೇಸಸ್ ಬೆಂಗಳೂರಲ್ಲಿ ರಿಪೋರ್ಟ್ ಆಗಿದೆ. ಬೆಂಗಳೂರಿನ ಸದ್ಯದ ಸ್ಥಿತಿಗತಿ ಬಗ್ಗೆ ತಜ್ಞರು ಯಾವ ತರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಸೌಮ್ಯ, 2 ದಿನದ ಹೆಲ್ತ್ ಬುಲೆಟಿನ್ ನೋಡಿದಾಗ ಬೆಂಗಳೂರಿನ ಒಂದು ನಂಬರ್ಸ್ ನೋಡಿದಾಗ ಆತಂಕ ಆಯ್ತು. ತುಂಬಾ ಜನ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬೆಂಗಳೂರು ಬಿಟ್ಟು ಇವಾಗ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳು ಬಹಳಷ್ಟು ಅಪಾಯಕಾರಿ ಆಗಿರುತ್ತೆ ಅಂತ ಈಗ ಚರ್ಚೆಗಳು ಆಗ್ತಾ ಇದೆ. ತಜ್ಞರು ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಸೌಮ್ಯ? ಶರ್ಮಿತಾ, ಹೌದು, ಮೊದಲು ಇಡೀ ರಾಜ್ಯದಲ್ಲಿ ಎಷ್ಟು ಪಾಸಿಟಿವ್ ಕೇಸಸ್ನ ನೋಡ್ತಾ ಇದ್ವೋ ಈಗ ಬರೀ ಬೆಂಗಳೂರಿನಲ್ಲೇ ಅದಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸಸ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದ ಜನ ಸಹಜವಾಗಿಯೇ ಹೆದರ್ಕೊಂಡಿದ್ದಾರೆ, ಆತಂಕದಲ್ಲಿದ್ದಾರೆ. ಆದರೆ ತಜ್ಞರು ಹೇಳೋ ಪ್ರಕಾರ ಯಾವುದೇ ಒಂದು ಪ್ಯಾಂಡಮಿಕ್ ಅಥವಾ ಎಂಡೆಮಿಕ್ ಈ ರೀತಿ ಸೋಂಕು ಹರಡ್ತಾ ಇದೆ, ಹೊಸದೊಂದು ವೈರಸ್ ಎಂಟ್ರಿ ಕೊಟ್ಟಿದೆ ಅಂತಂದ್ರೆ ಆಗ ಅದರ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ. ಸೊ ಒಟ್ಟು 6 ತಿಂಗಳು ಯಾವುದಾದ್ರೂ ಒಂದು ವೈರಸ್ನ ಒಂದು ಪ್ರಭಾವ ಹೆಚ್ಚಾಗಿ ಒಂದು ಸಮುದಾಯದಲ್ಲಿ ಇರುವಂತದ್ದು. ಆ ಲೆಕ್ಕದಲ್ಲಿ ನಾವೀಗ 4 ತಿಂಗಳನ್ನ ಮುಗಿಸಿದೀವಿ. ಇನ್ನೂ 2 ತಿಂಗಳು ಬಾಕಿ ಇದೆ. ಈ 2 ತಿಂಗಳೇ ತುಂಬಾ ಕ್ರೂಷಿಯಲ್. ಜುಲೈ ತಿಂಗಳು ಮತ್ತು ಆಗಸ್ಟ್ ಅರ್ಧ ಅಂದ್ರೆ ಆಗಸ್ಟ್ ಮಧ್ಯದವರೆಗೂ ಕೂಡ ಇದೇ ರೀತಿ ಪ್ರಕರಣಗಳು ಏರಿಕೆ ಆಗ್ತಾನೆ ಇರುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಂತ ಪ್ರಕರಣಗಳು ಜಾಸ್ತಿ ಆಗುತ್ತೆ ಅಂತ ಅಂದ ಕೂಡಲೇ ಎಲ್ಲರೂ ಸಾಯ್ತಾರೆ ಅಂತ ಅರ್ಥ ಅಲ್ಲ. ಯಾವಾಗ್ಲೂ ಯಾವುದೇ ರೋಗ ಲಕ್ಷಣ ಕಂಡು ಬಂದ್ರೂ ಕೂಡ ಅಥವಾ ತಮಗೆ ಯಾವ್ದಾದ್ರು ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಸಣ್ಣ ಅನುಮಾನ ಬಂದ್ರೂ ಕೂಡ ಹೋಗಿ ವೈದ್ಯರನ್ನ ಕಾಣಬೇಕು. ನಮ್ಮ ಜನ ಅದನ್ನ ಮಾಡ್ತಾ ಇಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ. ಆ ಒಂದು ಕಾರಣದಿಂದ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಆದ್ರೆ ಸೋಂಕಿನ ಒಂದು ಪ್ರಕರಣಗಳು ಮತ್ತಷ್ಟು ಖಂಡಿತ ಜಾಸ್ತಿ ಆಗೇ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕೆಂದ್ರೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಂತ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಈ ವೈರಸ್ ಬಿಹೇವ್ ಮಾಡ್ತಾ ಇರೋದು ಹಾಗೇನೆ. ಎಲ್ಲೆಲ್ಲಿ ಮೊದಲೇ ಬೇಗ ಕಾಣಿಸ್ಕೊಂಡಿತ್ತು ಸೋಂಕು ಅಂದ್ರೆ ಚೀನಾದಲ್ಲಿಂತ ನಾವು ಗಮನಿಸಬಹುದು. ಡಿಸೆಂಬರ್ ತಿಂಗಳಿಂದಾನೇ ಅವರಲ್ಲಿ ಸೋಂಕು ಕಾಣಿಸ್ಕೊಂಡಿತ್ತು. ಸೊ ಈಗ ಹತೋಟಿನಲ್ಲಿದೆ. ನಮ್ಮಲ್ಲೂ ಕೂಡ ಇಡೀ ಒಂದು ಜನಸಂಖ್ಯೆ ಏನಿದೆ, ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನಕ್ಕೆ ಸೋಂಕು ಬಂದು ಹೋಗ್ಬಿಡುತ್ತೆ. ಆಮೇಲೆ ಅಷ್ಟೇ ಅದು ಕಂಟ್ರೋಲಿಗೆ ಬರೋದು. ಸೊ 6 ತಿಂಗಳು ಅದು ಪೀಕ್ ಅಲ್ಲಿ ಇರುತ್ತೆ. ಈಗ ನಾವು ಇರುವಂತದ್ದು ಅದೇ ಪೀಕ್ ನ ಟೈಮ್. ಇದು ತುಂಬಾ ಕ್ರೂಷಿಯಲ್ ಟೈಮ್. ಜುಲೈ ತಿಂಗಳು ಕಂಪ್ಲೀಟ್ ಆಗಿ ಮತ್ತು ಆಗಸ್ಟ್ ಅರ್ಧದವರೆಗೂ ಕೂಡ ಹೆಚ್ಚಿನ ಪ್ರಕರಣಗಳು ಕಾಣುತ್ತೆ. ಹೆಚ್ಚೆಚ್ಚು ಜನ ಸೋಂಕಿತರಾಗ್ತಾರೆ. ಒಂದು ಸಲ ಆ ಎಲ್ಲ ಸೋಂಕಿನ ಒಂದು ತೀವ್ರತೆ ಜಾಸ್ತಿ ಆದ ನಂತರ ವೈರಸ್ ನ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಅಂದ್ರೆ ಒಂದು ಇಡೀ ಸಮುದಾಯದಲ್ಲಿ ಹೆಚ್ಚು ಜನ ಸೋಂಕಿತರಾದಾಗ ಅವರ ಬಾಡಿ ಒಳಗೆ, ಅವರ ದೇಹದೊಳಗೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಉಳಿದವರಿಗೂ ಕೂಡ ರಕ್ಷಣೆ ಕೊಡುತ್ತೆ. ಇದನ್ನ ಹರ್ಡ್ ಇಮ್ಯುನಿಟಿ ಅಂತ ಅಂತಾರೆ. ಒಂದು ಇಡೀ ಗುಂಪನ್ನ
ಆರೋಗ್ಯವನ್ನ ಕಾಪಾಡುವಂಥದ್ದು. ಸೊ ನಿಧಾನಕ್ಕೆ ಹರ್ಡ್ ಇಮ್ಯುನಿಟಿ ಬೆಂಗಳೂರಿನಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ, ಇಡೀ ದೇಶದಲ್ಲೂ ಜಾಸ್ತಿ ಆಗ್ತಾ ಇದೆ. ಇದು ICMR ಸರ್ವೆಯಲ್ಲಿ ಮತ್ತು ಜಯದೇವ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಸರ್ವೆನಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಸೊ ಸದ್ಯಕ್ಕೆ ಬೆಂಗಳೂರಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದು ಹೆದರಿಕೆ ಹುಟ್ಟಿಸೋದು ನಿಜ, ಆದ್ರೆ ಇದು ಕಡಿಮೆ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಪ್ರತಿದಿನ ಇದೇ ರೀತಿ ಏರಿಕೆ ಆಗ್ತಾನೆ ಹೋಗುತ್ತೆ. ಎರಡು ಮೂರು ವಿಚಾರವಾಗಿ ಜನರಿಗೆ ಆತಂಕ ಇರೋದು, ಒಂದು ಪರಿಸ್ಥಿತಿ ಕೈಮೀರಿ ಹೋಗಿದ್ಯಾ, ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೆ ಅಂತ. ಸೊ ಇನ್ನೊಂದು ವಿಚಾರ, ಇವಾಗ ನಾವು ನೋಡ್ತಾ ಇದ್ದೀವಿ, ಮುಂಚೆ ಎಲ್ಲ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇತ್ತು ಸಂಖ್ಯೆ, ಬಟ್ ಇವಾಗ ನೋಡಿದ್ರೆ ರಿಕವರಿ ರೇಟ್ ಸ್ವಲ್ಪ ಕಡಿಮೆ ಇದೆ. ಇನ್ನೊಂದು ಈಗ ILI ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಇರ್ಬೋದು, ರೆಸ್ಪಿರೇಟರಿ ಸಿಂಡ್ರೋಮ್ ಅಂದ್ರೆ ಸಾರಿ ಕೇಸಸ್ ಇರ್ಬೋದು, ಅದು ಜಾಸ್ತಿ ಆಗ್ತಾ ಇದೆ. ಈ ಹಿಂದೆನೂ ಅಂತ ಕೇಸಸ್ ಇತ್ತಾ ಅಥವಾ ಕೊರೋನಾ ಬಂದ್ಮೇಲೆ ಜಾಸ್ತಿ ಆಗಿದೆಯಾ? ಇಲ್ಲ ಶರ್ಮಿತಾ, ILI ಮತ್ತು ಸಾರಿ ಹೊಸ ಸೋಂಕು ಅಲ್ಲ, ಇದು ಮೊದಲಿಂದನೂ ಖಂಡಿತವಾಗ್ಲೂ ಇದ್ದಿದ್ದೆ. ಪ್ರತಿ ಸಲ ಒಂದು ಸೀಸನ್ ಚೇಂಜ್ ಆಗಿ ಮತ್ತೊಂದು ಸೀಸನ್ ಬರಬೇಕಾದ್ರೆ ILI ಮತ್ತು ಸಾರಿ ಪ್ರಕರಣಗಳು ಜಾಸ್ತಿನೇ ಇರ್ತವೆ. ಹೇಗೆ ಮಳೆಗಾಲ ಕಳೆದು ಚಳಿಗಾಲ ಬರೋತ್ತಿಗೆ ಅಥವಾ ಬೇಸಿಗೆ ಕಳೆದು ಮಳೆಗಾಲ ಬರಬೇಕಾದ್ರೆ ಒಂದು ರೌಂಡ್ ಎಲ್ಲರಿಗೂ ಕೂಡ ನೆಗಡಿ, ಶೀತ, ಜ್ವರ ಬರುತ್ತೆ, ಅದೇ ರೀತಿ ILI ಮತ್ತು ಸಾರಿ ಕೂಡ ತುಂಬಾ ಸಹಜ ಅನ್ನೋ ರೀತಿನಲ್ಲೇ ಇತ್ತು. ILI ಮತ್ತು ಸಾರಿಗೆ ಚಿಕಿತ್ಸೆ ಇದೆ, ಆದ್ರೆ ILI ಮತ್ತು ಸಾರಿ ಪ್ರಕರಣಗಳೇನಿದೆ ಆ ರೋಗಿಗಳ ಶ್ವಾಸಕೋಶ ಮತ್ತು ಇಡೀ ರೆಸ್ಪಿರೇಟರಿ ಸಿಸ್ಟಮ್ ಇನ್ಫೆಕ್ಟ್ ಆಗಿರುತ್ತೆ. ಆ ಇನ್ಫೆಕ್ಷನ್ ಅನ್ನ ಅವರಿಗೆ ಔಷಧಿ ಕೊಟ್ಟು ಚೇತರಿಸ್ಕೊಳ್ಬಹುದು, ಆದ್ರೆ ಅದೇ ಸಂದರ್ಭದಲ್ಲಿ ಅವರ ಸಿಸ್ಟಮ್ ವೀಕ್ ಆಗಿರೋದ್ರಿಂದ ಕೊರೋನಾ ವೈರಸ್ ಕೂಡ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಈ ಒಂದು ರಿಸ್ಕ್ ಜಾಸ್ತಿ ಇದೆ. ಜೊತೆಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ಕಂಟ್ರೋಲ್ ಆಗೋದಿಲ್ವಾ ಅನ್ನೋ ಪ್ರಶ್ನೆ, ಖಂಡಿತ ಇದು ಸದ್ಯಕ್ಕೆ ಕಂಟ್ರೋಲ್ ಆಗೋದಿಲ್ಲ. ಯಾಕೆಂದ್ರೆ ವೈರಸ್ ಹರಡುತ್ತೆ, ಜಾಸ್ತಿ ಆಗೇ ಆಗುತ್ತೆ ಅನ್ನೋದನ್ನು ತಜ್ಞರು ಹೇಳಿದ್ದಾರೆ. ಹಾಗಂತ ಎಲ್ಲರೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ಬಹುತೇಕ ಎಲ್ರಿಗೂ ಕೂಡ ಗೊತ್ತಿದೆ ಈ ಒಂದು ಸೋಂಕು ಬಂದಾಗ ಏನಿದೆ, ಚಿಕಿತ್ಸೆ ಹೇಗಿದೆ ಅಂತ. ಇನ್ನು ಡಿಸ್ಚಾರ್ಜ್ ರೇಟ್ ಕಡಿಮೆ ಆಗೋದಕ್ಕೆ ಕಾರಣ ಪ್ರತಿದಿನ ಬರುವಂತಹ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿರುವಂತದ್ದು. ಮೊದಲಿಗಿಂತ ಇವಾಗ ಆಸ್ಪತ್ರೆ ವಾಸ ಕಮ್ಮಿ ಆಗಿದೆ. ಮೊದಲು 14 ದಿನ ಮಿನಿಮಮ್ ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆಯಬೇಕಿತ್ತು. ಈಗ 7 ದಿನಕ್ಕೆ ಅದನ್ನ ಇಳಿಸಿದ್ದಾರೆ. 7 ದಿನ ಆದ್ರೂ ಕೂಡ 3 ಹಂತಗಳಲ್ಲಿ ಪರೀಕ್ಷೆ ಮಾಡಿ ನೆಗೆಟಿವ್ ರಿಪೋರ್ಟ್ ಬಂತು ಅಂದ್ರೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ಬೆಂಗಳೂರದೇ ಲೆಕ್ಕ ನೋಡಿದ್ರೆ ಒಂದ್ ದಿನಕ್ಕೆ 700+ ಜನ ಪಾಸಿಟಿವ್ ಆದ್ರು ಅಂತ ಆದ್ರೆ ಅವ್ರ ಅಷ್ಟೇ ಜನ ಡಿಸ್ಚಾರ್ಜ್ ಆಗೋದಕ್ಕೆ ಇನ್ನು ಮುಂದೆ 7 ದಿನ ನಾವು ಕಾಯ್ಬೇಕು. ಸೊ ಕಳೆದ 3-4 ದಿನಗಳಿಂದ ಇಷ್ಟೊಂದು ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಡಿಸ್ಚಾರ್ಜ್ ರೇಟ್ ಬಹುಶಃ ಇನ್ನೊಂದು ವಾರ ಅಥವಾ 10 ದಿನ ಆದ ನಂತರ ಅದು ಕೂಡ ಜಾಸ್ತಿ ಆಗುವಂತ ಒಂದು ಸಾಧ್ಯತೆ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮ ಇನ್ಫಾರ್ಮೇಶನ್ಗೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೊರೋನಾ ದಿನ ಕಳೆದಂತೆ ಬೆಂಗಳೂರಲ್ಲಿ ಯಾವ ರೀತಿ ಸ್ಫೋಟವಾಗ್ತಾ ಇದೆ ಅನ್ನೋ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ಬೆಂಗಳೂರಿನ 3 ಆಸ್ಪತ್ರೆಗಳು ಫುಲ್ ಆಗಿದೆ. ಈಗ ಒಂದು 10-15 ದಿವಸಗಳಿಂದ ಒಂದು ಕಂಪ್ಲೇಂಟ್ಸ್ ಬರ್ತಾ ಇತ್ತು, ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಆಸ್ಪತ್ರೆಗಳು ಫುಲ್ ಆಗ್ಬಿಟ್ಟಿದೆ. ಈಗ ಸೋಂಕಿತರು ಇದ್ರೂ ಕೂಡ, ಪಾಸಿಟಿವ್ ಕೇಸಸ್ ಇದ್ರೂ ಕೂಡ ಮನೆಯಿಂದ ಅವರನ್ನು ಕರ್ಕೊಂಡು ಹೋಗುವಲ್ಲಿ ವಿಳಂಬ ಆಗ್ತಾ ಇದೆ, ಸಿಬ್ಬಂದಿ ವಿಳಂಬ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳ ಬೆಡ್ಸ್ ಫುಲ್ ಆಗಿರೋದು. ಖಾಲಿ ಆದ್ಮೇಲೆ ಹೇಳ್ತೀವಿ ಅಂತ ಪಾಸಿಟಿವ್ ಬಂದ್ರೂ ಕೂಡ ಅವ್ರು ಸಬೂಬನ್ನ ಕೊಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಸರ್ಕಾರದಿಂದ ಹೆಚ್ಚುವರಿ ಹಾಸಿಗೆ ವ್ಯವಸ್ಥೆ ಆಗ್ತಾ ಇದೆ, BBMPಯಿಂದಲೂ ಕೂಡ ಹೆಚ್ಚುವರಿ ಹಾಸಿಗೆ ವ್ಯವಸ್ಥೆ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಖಾಸಗಿ ಆಸ್ಪತ್ರೆಗಳನ್ನ ಹೆಂಗೆ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಕಳೆದ ವಾರನೇ ಮಾಡ್ಕೊಂಡು ಬಂದಿದೆ. ಅಂದ್ರೆ ದರ ನಿಗದಿ ಮಾಡೋದಿರ್ಬೋದು, ಮತ್ತೆ ಬೆಡ್ಗಳ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಿರ್ಬೋದು, ಈ ಎಲ್ಲ ವಿಚಾರವಾಗಿ ಕೊರೋನಾಗೆ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ಈಗ ಖಾಸಗಿ ಆಸ್ಪತ್ರೆಗಳ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇತ್ತು. ದರ ಫಿಕ್ಸ್ ಮಾಡಿದ್ರೂ ಕೂಡ ಚಿಕಿತ್ಸೆಗೆ ಹಂಗಾದ್ರೆ ಪ್ರೈವೇಟ್ ಹಾಸ್ಪಿಟಲ್ಸ್ ರೆಡಿ ಇದೆಯಾ, ಇಲ್ಲ ಅನ್ನೋ ಉತ್ತರ ಲಭ್ಯವಾಗ್ತಾ ಇರೋದು. ಸರ್ಕಾರಕ್ಕೆ ತಲೆನೋವಾಗಿದೆ ಈಗ ಖಾಸಗಿ ಆಸ್ಪತ್ರೆಗಳ ನಡೆ. ಇವತ್ತು ಖಾಸಗಿ ಆಸ್ಪತ್ರೆಗಳ ಜೊತೆಯಲ್ಲಿ ಸಿಎಂ ಸಭೆಯನ್ನ ಮಾಡ್ತಾರೆ. ಮಧ್ಯಾಹ್ನ 3:00ವರೆಗೆ ಸಿಎಂ ಮೀಟಿಂಗ್ ಅನ್ನ ಮಾಡ್ತಾರೆ. ಈ ಬಗ್ಗೆ ಖಾಸಗಿ ಆಸ್ಪತ್ರೆಗಳನ್ನ ಹಂಗಾದ್ರೆ ಒಪ್ಪಿಸ್ತಾರ ಸಿಎಂ? ಈ ಸಂದರ್ಭದಲ್ಲಿ ತುರ್ತಾಗಿ ಅದು ಆಗ್ಲೇಬೇಕಾಗುತ್ತೆ. ಬಟ್ ಖಾಸಗಿ ಅವರು ಇದೀಗ ಸದ್ಯಕ್ಕೆ ಒಪ್ಕೊಳ್ತಾ ಇಲ್ಲ. ರೇಟ್ ಅಂತ ಫಿಕ್ಸ್ ಮಾಡಿದೆ ಸರ್ಕಾರ, ಅದಕ್ಕೂ ಒಪ್ಕೊಳ್ತಾ ಇಲ್ಲ. ಕೇಳಿದ್ರೆ ನಮ್ಗೇನು ಸೂಚನೆ ಬಂದಿಲ್ಲ ಸರ್ಕಾರದಿಂದ ಅಂತ ಹೇಳ್ತಾರೆ. ಮೊನ್ನೆ ಈ ಬಗ್ಗೆ ನಾವು ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ಸಭೆಯಲ್ಲಿ ಸುಧಾಕರ್ ಅವರು ಕೂಡ ಭಾಗವಹಿಸ್ತಾರೆ. ವಿಧಾನಸೌಧದಲ್ಲಿ ಖಾಸಗಿ ಆಸ್ಪತ್ರೆಗಳ ಸಭೆ ಆಗುತ್ತೆ. ಆರ್ ಅಶೋಕ್ ಅವರು, ಶ್ರೀರಾಮುಲು ಅವರು ಕೂಡ ಭಾಗವಹಿಸ್ತಾರೆ. ಈಗ ಖಾಸಗಿ ಆಸ್ಪತ್ರೆಯವರ ಮನ ಹೆಂಗ್ ಹೋಲಿಸುತ್ತೆ ಸರ್ಕಾರ ಅನ್ನೋದು ಇಂಪಾರ್ಟೆಂಟ್ ವಿಚಾರ.
ರಾಜ್ಯ ರಾಜಧಾನಿಯೇ ರಾಜ್ಯಕ್ಕೆ ಹಾಗಾದ್ರೆ ಕಂಟಕ ಆಗ್ತಾ ಇದೆಯಾ? ಬೆಂಗಳೂರಲ್ಲೇ ಕರ್ನಾಟಕ ನಲುಗಿ ಹೋಗ್ತಾ ಇದೆಯಾ? ಬೆಂಗಳೂರಿನ ಒಂದು ಕೇಸ್ಗಳಿಂದಾನೆ ರಾಜ್ಯದ ಜೂನ್ ಕೊರೋನಾ ಲೆಕ್ಕ ನಿಜಕ್ಕೂ ಭಯಾನಕವಾಗಿದೆ. ರಾಜ್ಯದ ಜೂನ್ ಕೊರೋನಾ ಲೆಕ್ಕ ಭಯಾನಕವಾಗಿದೆ. ರಾಜ್ಯದ ರಾಜಧಾನಿ ಬೆಂಗಳೂರೇ ಕಂಟಕವಾಗ್ತಾ ಇದೆಯಾ ಕೊರೋನಾ ವಿಚಾರವಾಗಿ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಹೆಲ್ತ್ ಬುಲೆಟಿನ್ ರಿಲೀಸ್ ಆದ ತಕ್ಷಣ ಅಧಿಕೃತವಾಗಿ ನಾವು ನೋಡಿದಾಗ ಬೆಂಗಳೂರಿನ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಗ ರಾಜ್ಯ ರಾಜಧಾನಿಗೆ ಕೊರೋನಾ ವಿಚಾರವಾಗಿ ನಮ್ಮ ರಾಜ್ಯಕ್ಕೆ ಕಂಟಕ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ಯವಸ್ಥೆನೇ ಆಗಿರೋದು. ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದ್ದಂತೆ ಕೋವಿಡ್ ಕೇರ್ ಸೆಂಟರ್ ಈಗ ಅವ್ಯವಸ್ಥೆಯ ಆಗರ ಆಗ್ತಾ ಇದೆ. ಆರೋಪಗಳ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಸರಿಯಾಗಿ ಊಟ ಸಿಗ್ತಾ ಇಲ್ಲ, ಚಿಕಿತ್ಸೆಯು ಕೊಡ್ತಾ ಇಲ್ಲ ಅಂತ ಸೋಂಕಿತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಸೋಂಕಿತರಿಗೆ ನೊಣ ಬಿದ್ದಂತ ಊಟವನ್ನ ಸಪ್ಲೈ ಮಾಡಿದಾರಂತೆ. ಸೋಂಕಿತರಿಗೆ ಈ ತರದ ಸಮಸ್ಯೆ ಆದ್ರೆ ಇನ್ನು ಕೊರೋನಾ ವಿರುದ್ಧ ಹೋರಾಟ ಮಾಡ್ತಿರುವಂತ ಕೋವಿಡ್ ವಾರಿಯರ್ಗಳಿಗೆ ಮತ್ತೊಂದರ ಸಮಸ್ಯೆ, ಯಮಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅವರು ನೋವು ತೋಡ್ಕೊಂಡಿದ್ದಾರೆ. ಪೊಲೀಸ್ ಪೇದೆ, ಕಲಬುರಗಿಯ ಫರತಾಬಾದ್ ಠಾಣೆಯ ಪೇದೆ ಯಾವ ತರ ಸಮಸ್ಯೆ ಆಗ್ತಿದೆ ಅವ್ರಿಗಂದ್ರೆ ಬೆಡ್ ಶೀಟ್ ಇಲ್ಲ, ಸೊಳ್ಳೆಗಳ ಕಾಟ, ರೋಗ ಇಲ್ಲದವರಿಗೂ ಕೂಡ ಅಲ್ಲಿ ಹೋದ್ರೆ ರೋಗ ಬಂದ್ಬಿಡುತ್ತೆ. ಆಡಿಯೋ ಮೂಲಕ ಪೇದೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ತಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿ. ಇನ್ನು ಪೇದೆಯ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಕಮಿಷನರ್ ಎಚ್ಚೆತ್ತುಕೊಂಡಿದ್ದಾರೆ. ಬದಲಿ ವ್ಯವಸ್ಥೆ ಬಗ್ಗೆ ಕಮಿಷನರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ರೀತಿಯ ಸೌಕರ್ಯ ಕಲ್ಪಿಸಿದ್ದೀವಿ ಅಂತ ಕಮಿಷನರ್ ಸತೀಶ್ ಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಇದು ನೊಣ ಇರ್ತದೆ ಸರ್, ದಯವಿಟ್ಟು ನೋಡ್ರಿ. ನೊಣ ಅನ್ನದಾಗಿರ್ತಕ್ಕಂಥ ನೊಣ ಸರ್. ಇಲ್ಲಿ ಯಾವ ರೀತಿ ಕೋವಿಡ್ ಕೇರ್ ಸೆಂಟರ್ ಯಾವ ತರ ಅವ್ಯವಸ್ಥೆ ಆಗರ ಆಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಪಾಪ ಸೋಂಕಿತರದ್ದು ಒಂಥರ ಸಮಸ್ಯೆ ಆದ್ರೆ ಕೋವಿಡ್ ವಾರಿಯರ್ಗಳದ್ದು ಮತ್ತೊಂಥರ ಸಮಸ್ಯೆ ನೋಡಿ. ಸೋಂಕಿತರು ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲೊಂದು ಕ್ಲೀನ್ಲಿನೆಸ್ ಇಲ್ಲ, ಇಂಪಾರ್ಟೆಂಟ್ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಬೇಕು. ಈ ಕೊರೋನಾ ವೈರಸ್ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂದ್ರೆ ನೊಣ ಬಿದ್ದಿರುವಂತ ಊಟ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ಯಾರು ತಿನ್ನಕ್ ಸಾಧ್ಯ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಂದ್ರಲ್ಲಿ ಕಸ ಎಸ್ತಿದ್ದಾರೆ. ಇನ್ನು ಊಟನಾದ್ರೂ ಅಟ್ಲೀಸ್ಟ್ ಚೆನ್ನಾಗಿ ಕೊಡ್ತಾ ಇದಾರ, ಅದು ಕೂಡ ಇಲ್ಲ. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಬೇಕಾಗುತ್ತೆ ವೈರಸ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ. ಈ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಅವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಕ್ಲೀನ್ ಮಾಡೋರು ಯಾರು ಇಲ್ಲ, ಊಟನೂ ನೀಟಾಗಿ ಕೊಡ್ತಾ ಇಲ್ಲ ಅಂತ ಅವರು ಆರೋಪವನ್ನ ಮಾಡಿರೋದು. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಕೆಮ್ಮು, ಜ್ವರ, ತಲೆನೋವು, ಅತಿಯಾಗಿ ಸೀನುವುದು, ತೀವ್ರ ಉಸಿರಾಟದ ಸಮಸ್ಯೆ, ನಿರಂತರ ವಾಂತಿ, ಭೇದಿ, ಸುಸ್ತು, ನಿಮೋನಿಯಾ ಇವುಗಳಿದ್ದರೆ ನಿರ್ಲಕ್ಷ್ಯ ಬೇಡ. ಕೆಮ್ಮುವಾಗ, ಸೀನುವಾಗ ಕೈ ಅಡ್ಡ ಇರಲಿ. ಬೇರೆಯವರಿಂದ ಕನಿಷ್ಠ 3 ಅಡಿ ಅಂತರವಿರಲಿ. ಪದೇ ಪದೇ ಕಣ್ಣು, ಮೂಗು ಮುಟ್ಟಬೇಡಿ. ಸ್ವಚ್ಛತೆಗೆ ಹೆಚ್ಚು ಒತ್ತನ್ನ ಕೊಡಿ. ರಾಜ್ಯದಲ್ಲಿ ಆತಂಕ ಭಯದ ನಡುವಲ್ಲೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಆಲ್ರೆಡಿ ಈಗ 25 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕಿರೋದಂತೂ ಕನ್ಫರ್ಮ್ ಆಗಿದೆ, ಅಧಿಕೃತವಾಗಿದೆ. ಕೊರೋನಾ ಭೀತಿಯಲ್ಲೇ ವಿಜ್ಞಾನ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಬರೀಬೇಕಿವತ್ತು. ಪಾಸಿಟಿವ್ ಬಂದಂತ ವಿದ್ಯಾರ್ಥಿ ಪಕ್ಕದಲ್ಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂತಿದ್ರು. ಸುಮಾರು ಜನಕ್ಕೆ ಟೆಸ್ಟ್ ಮಾಡಿಸಿದ್ದಾರೆ. ಸದ್ಯಕ್ಕಂತೂ ನೆಗೆಟಿವ್ ವರದಿ ಬಂದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಏನು ಕತೆ ಆಗುತ್ತೆ ಅಂತ ವಿದ್ಯಾರ್ಥಿಗಳಲ್ಲೂ ಆತಂಕ ಇದೆ, ಪೋಷಕರಲ್ಲೂ ಆತಂಕ ಇದೆ, ಮೇಲ್ವಿಚಾರಕರಲ್ಲೂ ಕೂಡ ಆತಂಕ ಇದೆ. ಇಂತಹ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಇವತ್ತು ಪರೀಕ್ಷೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಶಿಕ್ಷಣ ಇಲಾಖೆಯಿಂದ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಸಚಿವರು ರೌಂಡ್ಸ್ ಅನ್ನ ಹೊಡಿತಾರೆ. 25 ವಿದ್ಯಾರ್ಥಿಗಳಿಗೆ ಕೊರೋನಾ ಇದೆ. ಅದರಲ್ಲಿ ಬೀದರ್ನ 5 ವಿದ್ಯಾರ್ಥಿಗಳಿಗೆ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸೋಂಕು ಇರೋದು. ಬಾಗಲಕೋಟೆಯಲ್ಲಿ 3 ವಿದ್ಯಾರ್ಥಿಗಳಿಗೆ ಕೊರೋನಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇವ್ರ ಜೊತೆ ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಸೆಪರೇಟ್ ರೂಮ್ ನಲ್ಲಿ ಕೂರಿಸಿ ಪರೀಕ್ಷೆ ಬರೆಸೋದಕ್ಕೆ ಈಗ ಶಿಕ್ಷಣ ಇಲಾಖೆ ಮುಂದಾಗಿದೆ.
ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ